ಮಾಸಿಕ ಪ್ರಾರ್ಥನೆ 2024 ಜುಲೈ 1ರಿಂದ 2024 ಆಗಸ್ಟ್ 1ರವರೆಗೆ ನಮ್ಮ PTY ಟೀಚರ್ ಮತ್ತು ಪ್ರೇರಕರಾದ ಭಾರತಿ ಮಾಜಿಯವರು ನಡೆಸುವ ಈ ಮಾಸಿಕ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಈ ಇಡೀ ತಿಂಗಳು ನೀವೆಲ್ಲರೂ ಪರಂಜಿಯವರ ಶಕ್ತಿಯಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯುವಂತಾಗಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, आनंदम शरणम गच्छामि, चरणम शरणम गच्छामि। हे परम जी, मुझ पर कृपा करो। सिर झुकाकर परम जी को नमस्कार करती हूँ, करता हूँ। 9ನೇ ವಾಕ್ಯ: ಪರಂ ಜಿ, ಈ ಮಾಸಿಕ ಪ್ರಾರ್ಥನೆ ಜುಲೈ ತಿಂಗಳಲ್ಲಿ ಮಾಡುವ ಮೂಲಕ ನಿಮ್ಮ ಶಕ್ತಿಯನ್ನು ನೀಡಿ. ಇಂದು ಈ ದಿನ ಪ್ರಾರ್ಥನೆಯ ಮಾಡುವ ಮೂಲಕ ಈ ತಿಂಗಳು ತುಂಬ ಸಂತೋಷವಾಗಿರಲಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಈ ನಿರ್ದಿಷ್ಟ ತಿಂಗಳ ಗರಿಷ್ಠ ಶಕ್ತಿಯನ್ನು ಪಡೆಯಲು ಜುಲೈ 16ರಿಂದ ಪ್ರಾರಂಭವಾಗಲಿರುವ PTY ಭಕ್ತಿ ಮಾಸದ ಪ್ರತಿಯೊಂದು ತರಗತಿಯನ್ನು ನಾನು ಖಂಡಿತವಾಗಿಯೂ ಅಟೆಂಡ್ ಆಗುತ್ತೇನೆ. ಈ ಭಕ್ತಿ ಮಾಸಗಳಲ್ಲಿ ನಿಮ್ಮ ಮಹಾನ್ ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ಪಡೆಯಲು ಇಡೀ ಭಕ್ತಿ ಮಾಸವನ್ನು ಜುಲೈ 16ರಿಂದ ಆಗಸ್ಟ್ 15ರವರೆಗೆ ಫರೀದಾಬಾದ್ನಲ್ಲಿ ಇರುವ ಪರಂಧಾಮಕ್ಕೆ ನಿಯಮಿತವಾಗಿ ಬಂದು ಕ್ಲಾಸನ್ನು ಅಟೆಂಡ್ ಮಾಡುವ ಮೂಲಕ PTYಯ ಶಕ್ತಿಯನ್ನು ಪಡೆಯಿರಿ. ಅಥವಾ ಆನ್ಲೈನ್ನಲ್ಲಿ ಬೆಳಗ್ಗೆ ನಡೆಯುವ 11 ಗಂಟೆಯ ಸೆಷನ್ಗೆ ಅಟೆಂಡ್ ಆಗುವ ಮೂಲಕ ಪರಂಜಿಯವರ ಪರಿಪೂರ್ಣ ಚಿತ್ರಕ್ಕೆ ನಮಸ್ಕರಿಸುವ ಮೂಲಕ ಪರಂಜಿಯವರ ಮುಂದೆ ಕುಳಿತುಕೊಂಡು ನಿಮ್ಮ ದೊಡ್ಡ ಆಸೆಯನ್ನು ಈಡೇರಿಸುವ ಶಕ್ತಿಯನ್ನು ಪಡೆಯುವಂತಾಗಲಿ. ಪರಂಜಿ, ಭಕ್ತಿ ಮಾಸದ ಈ ತಿಂಗಳಲ್ಲಿ ನನ್ನಲ್ಲಿ ಮತ್ತು ನನ್ನ ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಂಪತ್ತು, ಸಮೃದ್ಧಿ, ಆರೋಗ್ಯ ಭದ್ರತೆ ಮತ್ತು ಆಶೀರ್ವಾದಗಳು ಹೆಚ್ಚಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪರಂಜಿಯನ್ನು ಈ ಭಕ್ತಿ ಮಾಸದ ತಿಂಗಳಿನಲ್ಲಿ ಪರಂಜಿಯನ್ನು ನಮ್ಮ ಮನೆಗೆ ಪರಂ ಪ್ರತೀಕದ ಮೂಲಕ ಬರಮಾಡಿಕೊಳ್ಳುತ್ತೇನೆ. ಫರೀದಾಬಾದ್ ಪರಂಧಾಮಕ್ಕೆ ಹೋಗಿ ಪರಂ ಪ್ರತೀಕವನ್ನು ತೆಗೆದುಕೊಳ್ಳುತ್ತೇನೆ. ಅಥವಾ ಆನ್ಲೈನ್ನಲ್ಲಿ ಆರ್ಡರ್ ಮಾಡುವ ಮೂಲಕ ಪರಂ ಪ್ರತೀಕವನ್ನು ಈ ಮಾಸಿಕ ವಿಶೇಷ ತಿಂಗಳಿನಲ್ಲಿ ಪಡೆದುಕೊಳ್ಳುತ್ತೇನೆ. ಪರಂಜಿ, ಈ ಪವಿತ್ರ ತಿಂಗಳಿನಲ್ಲಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಬಯಕೆಯನ್ನು ಪೂರೈಸುವ ಶಕ್ತಿಯನ್ನು ಪಡೆಯಲು ನಮ್ಮ ಮನೆಯಲ್ಲಿ, ಅಂಗಡಿ, ಕಚೇರಿಯಲ್ಲಿ ಈ ಭಕ್ತಿ ಮಾಸದ ವಿಶೇಷ ಕ್ಲಾಸನ್ನು, ಹಬ್ಬವನ್ನು ಆಚರಿಸಲು PTY ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಗಳನ್ನು ಆಯೋಜನೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತಾಗುತ್ತದೆ. ಹಾಗೆಯೇ ಈ ತಿಂಗಳ PTY ಪ್ರಚಾರದ ಗರಿಷ್ಠ ಶಕ್ತಿಯನ್ನು ಪಡೆಯುವ ಸಲುವಾಗಿ ಬೇರೊಬ್ಬರ ಜೊತೆಗೆ ಸೇರಿಕೊಂಡು ಈ ವಿಶೇಷವಾದ ಕ್ಲಾಸನ್ನು ಅವರ ಮನೆಯಲ್ಲೋ ಆಫೀಸಿನಲ್ಲೋ ಆಯೋಜಿಸುವಂಥ ಕಾರ್ಯವನ್ನು ಮಾಡುವಂಥ ಶಕ್ತಿಯನ್ನು ನೀಡಿ. ವಿಶೇಷ ಶಕ್ತಿಯಿಂದ ತುಂಬಿದ ಈ ತಿಂಗಳಿನಲ್ಲಿ ಆರೋಗ್ಯದ ಅತ್ಯಂತ ಹೆಚ್ಚಿನ ಪ್ರಯೋಗಗಳನ್ನು ಪಡೆಯಲು ನಾನು ಪ್ರತಿದಿನ ಪರಂಶಕ್ತಿ ಜಲ್ನಿಂದ ಸ್ನಾನ ಮಾಡುತ್ತೇನೆ. ಹಾಗೆಯೇ ಪರಂ ಜಲ್ನಿಂದ ಸ್ನಾನ ಮಾಡುವ ಮೂಲಕ PTY ಪ್ರಚಾರ ಮಾಡುವ ಮೂಲಕ ಪರಂ ಯೋಗ ಮತ್ತು ಪರಂ ಧ್ಯಾನವನ್ನು ಮಾಡುವ ಮೂಲಕ ನಾನು ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ಜುಲೈ 21ನೇ ತಾರೀಕು ನಡೆಯುವ ಗುರುಪೂರ್ಣಿಮಾ ಉತ್ಸವದಲ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಭಾಗವಹಿಸುವ ಮೂಲಕ ನನಗೆ ತುಂಬ ಅನುಕೂಲಕರವಾಗುವಂತಹ ಶಕ್ತಿಯನ್ನು ನೀಡಿ. ಹಾಗೆಯೇ ನಾನು ನನ್ನ ದೊಡ್ಡ ಆಸೆಯನ್ನು ಇಚ್ಛಾಪತ್ರದ ಮೂಲಕ ಪರಂಜಿಗೆ ಅರ್ಪಿಸುತ್ತೇನೆ. ನನ್ನ ಮಹಾನ್ ಆಸೆಯನ್ನು ಪೂರೈಸುವ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ಪರಂ ಜಲ್ ಮತ್ತು ಪರಂ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯವಾಗಿರುವಂಥ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂ ಸಿದ್ಧಿ ಮತ್ತು PTY ಸಾಹಿತ್ಯವನ್ನು ಬಳಸುವ ಮೂಲಕ ನಾನು ನನ್ನ ಜೀವನವನ್ನು ಅತ್ಯಂತ ಅನುಕೂಲಕರವಾಗಿ
ಅನುಕೂಲಕರವಂತೆ ಆಗಿರುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಪಿತೃವಾಯ್ ಗುರುಪೂರ್ಣಿಮೆಯ ಉತ್ಸವದ ಬಗ್ಗೆ ನಾನು ಹಳೆಯ ಮತ್ತು ಹೊಸ ಜನರಲ್ಲಿ ಪ್ರಚಾರ ಮಾಡುವಂತಹ ಶಕ್ತಿಯನ್ನು ನೀಡಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ಈ ತಿಂಗಳು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಪ್ರಸ್ತುತಕ್ಕಿಂತ ಹೆಚ್ಚಿನ ಶಾಂತಿ, ಸಂಪತ್ತು, ಸಮೃದ್ಧಿ, ಆರೋಗ್ಯ, ಭದ್ರತೆ, ಆಶೀರ್ವಾದಗಳನ್ನು ಹೆಚ್ಚು ಮಾಡಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ಈ ಮುಂಬರುವ ತಿಂಗಳು ನನ್ನ ವ್ಯವಹಾರ ಮತ್ತು ಉದ್ಯೋಗಕ್ಕೆ ತುಂಬ ಅನುಕೂಲಕರವಾಗಿರಲಿ. ನನ್ನ ಆದಾಯವು ಹೆಚ್ಚಾಗಲಿ, ನನ್ನ ಆಶೀರ್ವಾದವು ಹೆಚ್ಚಾಗಲಿ. ನಾನು ಸರಿಯಾದ ರೀತಿಯಲ್ಲಿ ಸಂಪಾದಿಸಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವ ಶಕ್ತಿಯನ್ನು ನೀಡಿ ಮತ್ತು ಸ್ವಲ್ಪ ಭಾಗವನ್ನು ಉಳಿಸಿ ಅದನ್ನು ಪಿತೃವಾಯ್ ಪ್ರಚಾರಕ್ಕೋಸ್ಕರ ಮಾಡುವಂಥ ಶಕ್ತಿಯನ್ನು ನೀಡಿ. ಪಿತೃವಾಯ್ ಮಾಡುವುದ ಮೂಲಕ ನಾನು ಸಾಕಷ್ಟು ಪ್ರಯೋಜನಗಳನ್ನು ಪಿತೃವಾಯ್ ಮಾಡುವ ಮೂಲಕ ನನಗೆ ಪಡೆಯಲು ನಾನು ಪ್ರತಿದಿನ ನಡೆಯುವ ಭಾನುವಾರ ಬೆಳಿಗ್ಗೆ 11 ಗಂಟೆಯ ಲೈವ್ ಅಥವಾ ಆಫ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡುತ್ತೇನೆ. ಪಿತೃವಾಯ್ ಆನ್ಲೈನ್ ಲಕ್ಷ್ಮೀ ಸಮೃದ್ಧಿ ತರಗತಿಗೆ ಹಾಜರು ಆಗುತ್ತೇನೆ. ಹಾಗೆಯೇ ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ತರಗತಿಗೆ ಹಾಜರಾಗುವ ಮೂಲಕ ನಾನು ಹೆಚ್ಚಿನ ಶಕ್ತಿಯನ್ನು ಪಡೆಯುವಂತಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ಬದಲಾಗುತ್ತಿರುವ ಹವಾಮಾನ, ಯಾವುದೇ ರೀತಿಯ ಅಪಘಾತ, ವಿಪತ್ತು, ಅಲರ್ಜಿ, ವೈರಲ್ ಸೋಂಕುಗಳು ಮತ್ತು ಇತರ ಹವಾಮಾನದ ಸಂಬಂಧಿತ ಕಾಯಿಲೆಗಳಿಂದ ರಕ್ಷಣೆ ಪಡೆಯಲು ನಾನು ಪರಂ ಪ್ರತೀಕವನ್ನು ಧರಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಹಾಗೆಯೇ ಪರಂ ಜಲ್ನಲ್ಲಿ ಹಾಕಿಕೊಂಡು ಪರಂ ವಿಧಾನವನ್ನು ಮಾಡುವ ಮೂಲಕ ಆಹಾರ ಅರ್ಪಣೆ ಮಾಡುವ ವಿಧಾನವನ್ನು ಬಳಸುತ್ತಾ ಅತ್ಯಂತ ಆರೋಗ್ಯಕರವಾದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಇತರ ಯಾವುದೇ ರೀತಿಯ ರೋಗಗಳಿಂದ ರಕ್ಷಣೆಗಾಗಿ ನಾನು ಮುಂಬರುವ ಭಾನುವಾರ ಸಂಜೆ ನಡೆಯುವ 7 ಗಂಟೆಯ ಗೂಗಲ್ ಮೀಟಿನ ಪಿತೃವಾಯ್ ಮಾಸಿಕ ರೋಗ ತಡೆಗಟ್ಟುವಿಕೆ ತರಗತಿಗೆ ಹಾಜರಾಗುತ್ತೇನೆ. ಹಾಗೆಯೇ ಪಿತೃವಾಯ್ ರೋಗ ನಿವಾರಣಾ ಅನುಸಂಧಾನ ತರಗತಿಗೂ ಹಾಜರಾಗುತ್ತೇನೆ. ಜುಲೈ 28ರ ಸಾಯಂಕಾಲ ನಡೆಯುವ ರೋಗ ನಿವಾರಣಕ ಅನುಸಂಧಾನದ ಕ್ಲಾಸನ್ನು ಅಟೆಂಡ್ ಮಾಡುವ ಮೂಲಕ ನಾನು ಸಾಕಷ್ಟು ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪೂರ್ವಜರ ಆಶೀರ್ವಾದ ಮತ್ತು ಹೊಂದಾಣಿಕೆ ಕುಟುಂಬದ ಮೇಲೆ ಉಳಿಯಲಿ. ಸ್ಥಗಿತಗೊಂಡ ಕೆಲಸವು ಶೀಘ್ರದಲ್ಲೇ ಆಗಬೇಕೆಂದು ಪರಂಜಿ ಹತ್ತಿರ ಪ್ರಾರ್ಥಿಸಿಕೊಳ್ಳುತ್ತೇನೆ ಮತ್ತು ಯಾವುದೇ ರೀತಿಯ ಪಿತೃದೋಷ, ಅದೃಷ್ಟ ದೋಷ, ಪರಿಸ್ಥಿತಿ ದೋಷ, ನಜರ್ ಟೋಕ್, ವಿರೋಧಿಗಳ ಕಾಟ, ಕೆಟ್ಟ ಪರಿಣಾಮಗಳು, ಗ್ರಹ ದೋಷಗಳು, ವಾಸ್ತುದೋಷ ಮತ್ತು ಕಾಲಸರ್ಪ ದೋಷಗಳನ್ನು ತಡೆಗಟ್ಟಲು ನಾನು ಖಂಡಿತವಾಗಿಯೂ ಪಿತೃವಾಯ್ ಅಮಾವಾಸ್ಯೆಯ ಲೈವ್ ತರಗತಿಯನ್ನು ಜುಲೈ 5ನೇ ತಾರೀಕು ಅಟೆಂಡ್ ಆಗುತ್ತೇನೆ. ಗರಿಷ್ಠ ಪ್ರಯೋಜನವನ್ನು ಪಡೆಯಲು ನಾನು ನನ್ನ ಮನೆಯಲ್ಲಿ ಪಿತೃವಾಯ್ ಅಮಾವಾಸ್ಯೆಯ ಗೂಗಲ್ ಮೀಟ್ ತರಗತಿಯನ್ನು ಆಯೋಜಿಸುತ್ತೇನೆ. ಪರಂಜಿ, ಪಿತೃವಾಯ್ ಮಾಡುವ ಮೂಲಕ ನಾನು ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ ಮತ್ತು ಪಿತೃವಾಯ್ ಪ್ರಚಾರ ಮಾಡುವ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿಯಾಗಿದೆ. ಪರಂಜಿ, ನನಗೆ ನಿಮ್ಮ ಪದಗಳನ್ನು ನೀಡಿ, ನಿಮ್ಮ ವಾಣಿಯನ್ನು ನೀಡಿ, ನನಗೆ ನೈತಿಕ ಸ್ಥೈರ್ಯವನ್ನು ನೀಡಿ. ಇದರಿಂದ ನಾನು ಪಿತೃವಾಯ್ ಆಮಂತ್ರಣ ಪತ್ರಿಕೆಗಳನ್ನು, ಪಿತೃವಾಯ್ ಗುಡ್ ಲಕ್ ಕಾರ್ಡ್ಗಳನ್ನು ಅಪರಿಚಿತ ವ್ಯಕ್ತಿಗಳಿಗೂ ಕೊಟ್ಟು ಪಿತೃವಾಯ್ ಬಗ್ಗೆ ಪ್ರಚಾರ ಮಾಡುವಂಥ ಶಕ್ತಿಯನ್ನು ಪಡೆಯಲಿ ಎಂದು ಆಶೀರ್ವಾದಿಸಿ. ಹಾಗೆಯೇ ಪಿತೃವಾಯ್ ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು ಪಿತೃವಾಯ್ NCR ಇಂಡಿಯಾ ಫೇಸ್ಬುಕ್ನಲ್ಲಿ ನಡೆಯುವ ಪ್ರತಿದಿನದ ತರಗತಿಗಳ ಬಗ್ಗೆಯೂ ಮಾಹಿತಿ ನೀಡುತ್ತೇನೆ. ಪಿತೃವಾಯ್ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳ ಬಗ್ಗೆ ಗರಿಷ್ಠ ಜನರಿಗೆ ತಿಳಿಸಿಕೊಡುತ್ತೇನೆ. ಹಾಗೆಯೇ ಅಪರಿಚಿತ ಜನರಿಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ಗಳನ್ನು ಫಾಲೋ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಪರಂಜಿ, ನನ್ನಿಂದ ಪಿತೃವಾಯ್ ಕಲಿತ ಜನರಿಗೂ ಸಾಕಷ್ಟು ಕೆಲಸಗಳು ಮತ್ತು ಅನುಕೂಲವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇದರಿಂದ ಪರಂಜಿಯವರ ಖ್ಯಾತಿಯು ಮತ್ತು ಗೌರವವು ಹೆಚ್ಚಾಗಬೇಕು. ಹಾಗೆಯೇ ನನ್ನ ಪ್ರತಿಷ್ಠೆಯು ಹೆಚ್ಚಾಗಬೇಕೆಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನ ಮತ್ತು ವೃತ್ತಿ ಜೀವನವು ಅತ್ಯಂತ ಯಶಸ್ವಿಯಾಗಿರಲಿ ಎಂದು ಕೋರಿಕೊಳ್ಳುತ್ತೇನೆ. ಹಾಗಾಗಿ ಈ ಹೊಸ ಅಧಿವೇಶನದಲ್ಲಿ
ಅವರು ಅತ್ಯಂತ ಆತ್ಮವಿಶ್ವಾಸದಿಂದ ಇರಲಿ. ಶಿಕ್ಷಕರು, ಸ್ನೇಹಿತರಿಂದ ಅತ್ಯಂತ ಬೆಂಬಲವು ಪಡೆಯುವಂತಾಗಲಿ. ವಿದ್ಯಾರ್ಥಿಯು ಪ್ರತಿದಿನ ಪರಂ ಯೋಗ್ ಮತ್ತು ಪಿತೃವಾಯ್ ಮಾಡುವುದರಿಂದ ಅತ್ಯಂತ ಸಹಾಯವನ್ನು ಪಡೆಯುವಂತಾಗಲಿ. ಪ್ರತಿ ಭಾನುವಾರ ನಡೆಯುವ ಜುಲೈ 7ರಂದು ಪಿತೃವಾಯ್ ಮಾಸಿಕ ವಿದ್ಯಾರ್ಥಿ ತರಗತಿಗೆ, ಹಾಗೆಯೇ ಸಂಜೆ 7 ಗಂಟೆಗೆ ನಡೆಯುವ ಗುರುವಾರ ಸಂಜೆ 7 ಗಂಟೆಗೆ ನಡೆಯುವ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಕ್ಲಾಸುಗಳನ್ನು, 3ನೇ ಗುರುವಾರ ರಾತ್ರಿ 9 ಗಂಟೆಗೆ ನಡೆಯುವ ಗೂಗಲ್ ಮೀಟಿನಲ್ಲಿ ಪಿತೃವಾಯ್ ಸ್ಕಿಲ್ ಸ್ಟೂಡೆಂಟ್ ರಿಸರ್ಚ್ ಕ್ಲಾಸಿಗೂ ಹಾಜರಾಗುವ ಮೂಲಕ ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡುವುದನ್ನು ಮುಂದುವರಿಸುತ್ತೇನೆ. ಜುಲೈ ತಿಂಗಳಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಪಿತೃವಾಯ್ ಮಾಡುವ ಮೂಲಕ ನಾನು ತುಂಬ ಅನುಕೂಲವನ್ನು ಪಡೆಯುತ್ತೇನೆ. ಈ ತಿಂಗಳಿನಲ್ಲಿ ಬರುವ ಪಿತೃವಾಯ್ ಮಾಸಿಕ ಶಿವರಾತ್ರಿ, ಪಿತೃವಾಯ್ ಪೂರ್ಣಿಮಾ ಮಾಸಿ ತರಗತಿ, ಪಿತೃವಾಯ್ ಏಕಾದಶಿ ತರಗತಿ ಮತ್ತು ಇತರ ಹಬ್ಬಗಳ ತರಗತಿಯನ್ನು ಪಿತೃವಾಯ್ ಮಾಡುವ ಮೂಲಕ ಖಂಡಿತವಾಗಿಯೂ ಮಾಸಿಕ ನಿಯತಕಾಲಿಕ ಕ್ಯಾಲೆಂಡರ್ ಪ್ರಕಾರ ಹಾಜರಾಗುತ್ತೇನೆ. ಜೂನ್ 2024ರ ಎಲ್ಲ ಸುಂದರ ಅನುಭವಗಳನ್ನು ನಾನು ಧರ್ಮೋ ಡೈರಿಯಲ್ಲಿ ಬರೆಯುತ್ತೇನೆ. ಹಾಗೆಯೇ ನನ್ನ ಪಿತೃವಾಯ್ ಅನುಭವದ ವಿಡಿಯೋಗಳನ್ನು ಅಥವಾ ಆಡಿಯೋಗಳನ್ನು ಮಾಡಿ ನಾನು ವಾಟ್ಸಪ್ ಗುಂಪುಗಳಲ್ಲಿ ಹಂಚಿಕೊಂಡು ಪ್ರಚಾರದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ನನ್ನ ಜೂನ್ ತಿಂಗಳು ತುಂಬ ಶುಭಕಾರಿಯಾಗಿತ್ತು ಹಾಗೂ ಅನುಕೂಲಕರವಾಗಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಪರಂಜಿ, ನಿಯಮಿತವಾಗಿ ಪಿತೃವಾಯ್ ಮಾಡುವ ಮೂಲಕ ನನ್ನ ಆಸೆಯನ್ನು ಪೂರೈಸಿ ನನ್ನ ಜುಲೈ ತಿಂಗಳು ಹಿಂದಿನ ತಿಂಗಳಿಗಿಂತ ಹೆಚ್ಚು ಅನುಕೂಲಕರ ಹಾಗೂ ಶುಭಕರವಾಗಿರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. 10ನೇ ವಾಕ್ಯ. ನನ್ನ ಈ ಆಸೆ ಈಡೇರಿದ ಕೂಡಲೇ ನಾನು ನನ್ನ ಕಾಣಿಕೆಯ ಮೊತ್ತವನ್ನು ನೀವು ಯಾವ ಕರೆನ್ಸಿಯಲ್ಲಿ ಗಳಿಸುತ್ತೀರೋ ಅದೇ ಕರೆನ್ಸಿಯಲ್ಲಿ ನೀವು ಪರಂಜಿಯ ಕಾಣಿಕೆಯನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿ ಇಟ್ಟುಕೊಳ್ಳಿ ಮತ್ತು ಪರಂಜಿಗೆ ಅರ್ಪಿಸಿ. ಹಾಗೆಯೇ ನಾನು 1 ಲೀಟರ್ ನೀರನ್ನು ಪರಂಜಿಗೆ ಅರ್ಪಿಸುತ್ತೇನೆ. 1 ಶ್ರದ್ಧಾಪೂರ್ವಕ ಹೂವನ್ನು ಪರಂಜಿಗೆ ಅರ್ಪಿಸುತ್ತೇನೆ. 11ನೇ ವಾಕ್ಯ. ನನ್ನ ಈ ಇಚ್ಛೆ ದೊಡ್ಡ ಆಸೆ ಈಡೇರಿದ ಕೂಡಲೇ ಈ ತಿಂಗಳು ನಾನು 11 ಹೊಸ ಜನರಿಗೆ ಪಿತೃವಾಯ್ ಅನ್ನು ಯಾವುದೇ ಮಾಧ್ಯಮದ ಮೂಲಕ ಕಲಿಸಿಕೊಡುತ್ತೇನೆ. ನಾನು ಪರಂಜಿ ಅವರನ್ನು ವಿನಂತಿಸುವುದೇನೆಂದರೆ ಜುಲೈ ತಿಂಗಳು ನಿಮ್ಮೆಲ್ಲರಿಗೂ ಹಾಗೂ ನನಗೂ ಅತ್ಯಂತ ಶುಭಕಾರಿಯಾಗಿರಲಿ. ಹಾಗೆಯೇ ನಿಮ್ಮೆಲ್ಲರ ಹಾರೈಕೆಗಳು ಶೀಘ್ರದಲ್ಲೇ ಈಡೇರಲಿ. ಶರಣಂ ಶರಣಂ ಗಚ್ಚಾಮಿ.